ಫ್ಯಾನ್ಸ್ ಜೊತೆ ಎಲ್ಲ ನೋಡಿದ್ದೀರಾ? ಇಲ್ಲ, ತುಂಬ ಖುಷಿ ಆಗ್ತದೆ. ಇದು ಆಲ್ಮೋಸ್ಟ್ ಲೈಕ್ ಒಂದೂವರೆ ವರ್ಷ ಕಷ್ಟಪಟ್ಟು ಒಂದು ಸ್ಮಾಲ್ ಬಜೆಟಲ್ಲಿ ಎಷ್ಟು ವರ್ಕ್ ಮಾಡೋಕ್ಕಾಗುತ್ತೆ ಅಷ್ಟು ವರ್ಕ್ ಮಾಡಿ, ಟೈಮ್ ಅಂದರೆ ಬೇರೆ ಬೇರೆ ಕೆಲಸ ನಡೀತಾಯಿದ್ರು, ಮಧ್ಯೆ ಕೆಲಸಗಳು ಮಾಡಿಕೊಂಡು ಮೂಡಿದಂಥ ಸಿನಿಮಾ ನಿಮ್ಮದೇ ಕತೆ. ಆಮೇಲೆ ನಿಮ್ಮದೇ ಕತೆ ಅನ್ನೋದು ಟೈಟಲ್ಗೆ ತುಂಬ ಆ್ಯಪ್ಟ್ ಆಗಿದೆ. ಎಲ್ಲ ನಮ್ಮ ಸರೌಂಡಿಂಗ್ ನಡೆಯುವಂಥದ್ದೇ, ಎಲ್ಲ ನಮಗೆ ಕನೆಕ್ಟ್ ಆಗುವಂಥದ್ದೇ. ಅಂದರೆ ತುಂಬ ಕಷ್ಟಗಳು ಬರುತ್ತೆ, ಸುಖನೂ ಇರುತ್ತೆ. ಅದನ್ನೆಲ್ಲ ಮೀರಿ ಕಷ್ಟಗಳನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದು ನಮ್ಮ ಸಿನಿಮಾದಲ್ಲಿದೆ. ನಿಮ್ಮದೇ ಕತೆ ನಮ್ಮ ರಾಘವೇಂದ್ರ ಸರ್ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಇದೊಂದು ಒಳ್ಳೆ ವಿಷಯ ಸಿಗುತ್ತೆ, ಒಂದು ಒಳ್ಳೆ ಸೋರ್ಸ್ ಇದೆ. ಸುಮ್ಮನೆ ಏನೋ ಒಂದು ಬಂದ ಪುಟ್ಟ ಹೋದ ಪುಟ್ಟ ಆ ಥರ ಸಿನಿಮಾ ಅಲ್ಲ. ಒಂದು ಕತೆ ಹೇಳುವಂಥ ಸಿನಿಮಾ, ಒಂದು ಒಳ್ಳೆ ರೀತಿಯನ್ನು ತಿಳಿಸುವಂಥ ಸಿನಿಮಾ. ದಯಮಾಡಿ ಎಲ್ಲರೂ ಬಂದು ನಿಮ್ಮದೇ ಕತೆನ ಥಿಯೇಟರ್ಲೇ ಸಿನಿಮಾ ನೋಡಿ. ಜನರ ರೆಸ್ಪಾನ್ಸ್ ಅದೇ. ಇವತ್ತು ಮೊದಲನೇ ಶೋ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಒಳ್ಳೆ ರೆಸ್ಪಾನ್ಸೇ ಕೊಟ್ಟಿದ್ದಾರೆ. ಫ್ಯಾಮಿಲಿಗಳಿಗೆ ಕನೆಕ್ಟ್ ಆಗುವಂಥ ಸಿನಿಮಾ. ನಾನು ನೋಡ್ದಂಗೆ ತುಂಬ ಫ್ಯಾಮಿಲೀಸು, ಎಲ್ಡರ್ಸು, ಆಮೇಲೆ ಮಕ್ಕಳಾದರೂ ಆಗಲಿ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಆಮೇಲೆ ಮೆಸೇಜ್ಗಳು ಹೇಳುವಂಥ ಸಿನಿಮಾ. ಸೊ ಎಲ್ಲರೂ ಹೇಳ್ತಿದ್ದಾರೆ, ದೊಡ್ಡವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ, ಈಗಿನ ಪೀಳಿಗೆಗೆ ತುಂಬ ಒಳ್ಳೆ ಮೆಸೇಜ್ ಅಂತ ಹೇಳ್ತಾರೆ. ಜನರು ಹೇಳ್ತಿದ್ದಂಗೆ ಸಾಲ ಮಾಡಿ ಕೊನೆಯಲ್ಲಿ ಹೀರೋ ಸತ್ತೋಗೋ ಮೂಮೆಂಟ್ ಬರುತ್ತೆ ಅಂತ ಹೇಳ್ತಿದ್ರೆ, ಆ ಮೆಸೇಜ್ ಹೇಗೆ ಕನ್ವೆ ಮಾಡಿದ್ರಿ? ನಾನಾ ಡೈರೆಕ್ಟರ್ ಅಂದರೆ ಅಂದರೆ ಎಲ್ಲರಿಗೂ ಬರುವಂಥ ಒಂದು ಪ್ರಾಬ್ಲಮ್ ಅಂದರೆ, ಮನುಷ್ಯ ಆಗಿ ಹುಟ್ಟಿದ ಮೇಲೆ ಅಂದರೆ ಚಿಕ್ಕವ್ರಿಗೆ ಚಿಕ್ಕ ಥರ ಸಾಲ ಇರುತ್ತೆ, ದೊಡ್ಡವ್ರಿಗೆ ದೊಡ್ಡ ಸಾಲ ಇರುತ್ತೆ. ಅದು ಗೊತ್ತಿರಲ್ಲ. ದೊಡ್ಡದಲ್ಲಿ ದೂರದ ಬೆಟ್ಟ ನುಣಿಗೆ ಅಂದಂಗೆ ದೊಡ್ಡವ್ರಿಗೆ ದೊಡ್ಡ ಥರ ಇರುತ್ತೆ. ನಮಗೆಲ್ಲೋ ಅಲ್ಲೋಗಿ ಸೆಟ್ಲ್ ಆಗಿಬಿಟ್ರೆ ನಾವು ಜೀವನ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಮ ಅಂದರೆ ಒಂದೊಂದು ಸ್ಟೇಜಿಗೆ ಒಂದೊಂದು ಥರ ಸಾಲಗಳಿರುತ್ತೆ. ಅದೇ ರೀತಿ ಇವನಿದ್ದ ಸ್ಟೇಜಲ್ಲಿ ಸಿಗಾಕೊಂಡಾಗ ಅದನ್ನು ಓವರ್ಕಮ್ ಮಾಡೋಕ್ಕೆ ಇನ್ನೂ ಹೆಚ್ಚು ಸಾಲಗಳು, ಬಡ್ಡಿಗಳು, ಆ ಬಡ್ಡಿಗಳಿಗೆ ಚಕ್ರ ಬಡ್ಡಿಗಳು, ಈ ಥರ ಬಡ್ಡಿಗಳು ಸೇರಿ ಲೈಫೇ ಹೋಗುವಂಥ ಸಮಯದಲ್ಲಿ ಟೇಕ್ ಓವರ್ ಮಾಡ್ತಾನಲ್ಲ, ಅದು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಅವರು ತೋರಿಸಿದ್ದಾರೆ. ಈಗಿನ ಜನ್ರೇಷನ್ ಸಾಲ ಮಾಡೋರಿಗೆಲ್ಲ ಏನು ಹೇಳಕ್ಕೆ ಇಲ್ಲ, ಅದು ಪಾರ್ಟ್ ಆಫ್ ಎ ಲೈಫ್, ಅದು ಏನೂ ಮಾಡೋಕ್ಕಾಗಲ್ಲ. ಕೆಲವರು ಈಗ ಲೋನ್, ನಾವು ಸಿಸ್ಟಮ್ಮೇ ಆ ಥರ ಇದೆ. ಈಗ ಬ್ಯಾಂಕ್ಗಳೇ ಲೋನ್ ಕೊಡ್ತಾರೆ, ಅಲ್ಲಿ ಪರ್ಸೆಂಟೇಜ್ ಕಮ್ಮಿ, ಆಚೆ ಕಡೆ ತುಂಬ ಬೇಕು, ಸಡನ್ನಾಗಿ ಬೇಕು ಅಂದಾಗ ಜಾಸ್ತಿ ಬಡ್ಡಿ ಹೋಗ್ತಾರೆ. ಆ ಥರ ಚಾನ್ಸಸ್ ಎಲ್ಲ ಇದೆ. ಸೊ ಅದನ್ನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಸೊ ಒಂದು ಆ್ಯಕ್ಟ್ ಅಂತ ಒಂದಿದೆ, ಅದಕ್ಕೆ ಅಂತ ಒಂದು ಆ್ಯಕ್ಟ್ ಇದೆ. ಅದನ್ನು ನಾವು ಸಿನಿಮಾದಲ್ಲಿ ತಿಳಿಸಿದ್ದೀವಿ. ಬಂದು ಅದನ್ನ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಿಮಗೆಲ್ಲ ತುಂಬ ಥ್ಯಾಂಕ್ಸ್, ಬಂದು ನಮಗೆಲ್ಲ ಸಪೋರ್ಟ್ ಮಾಡ್ತಿರೋದಕ್ಕೆ. ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಕೆ ವಿ ಮಂಜಯ್ಯ ಅಂತ, ಚಿಕ್ಕ ಕಲಾವಿದ. ನೀವೆಲ್ಲ ಸಿ ವಿ ಶಂಕರ್ ನೋಡಿದರೆ 32 ವರ್ಷ ಕೆಳಗೆ ಅವ ನೆನಪಿಗೆ ಬರುತ್ತೆ. ಬೆಳದಿಂಗಳ ಬಾಲೆ ಇತ್ಯಾದಿ. ಇದರಲ್ಲಿ ನಾನು ಹೀರೋ ತಂದೆಯಾಗಿ ಮಾಡಿದ್ದೀನಿ. ತುಂಬ ಒಳ್ಳೆ ಪಾತ್ರ. ನಿಮಗೆ ಹೇಳಬೇಕು ಅಂದರೆ ಕತೆ ತುಂಬ ಇಂಪ್ರೆಸಿವ್ ಆಗಿದೆ. ಈಗ ಏನು ನಡೀತಾ ಇದೆ, ಈ ಒಂದು ಫೈನಾನ್ಸ್ ಪ್ರಾಬ್ಲಮ್ಗಳು, ಬಡ್ಡಿ ಚಕ್ರ ಬಡ್ಡಿಗಳು, ಸೂಸೈಡ್ಗಳು, ಅದನ್ನು 2 ವರ್ಷ ಕೆಳಗೇ ಪ್ಲ್ಯಾನ್ ಮಾಡಿದ್ದಾರೆ ಈ ಡೈರೆಕ್ಟ್ರು. ಮಾಡಿ ಈ ಒಂದು ಬಡ್ಡಿ ವ್ಯವಹಾರಗಳಿಂದ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾಯಿದೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು. ಎಷ್ಟೋ ಜೀವಗಳು ತಮ್ಮ ಜೀವನ ಕಳ್ಕೊಂಡಿದ್ದಾವೆ. ಇದರಲ್ಲೂ ಹೀರೋ ಹೋಗೇ ಬಿಟ್ಟ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ. ಅದನ್ನು ನಾನು ಹೇಳಬಾರ್ದು, ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇದು ತುಂಬ ಒಳ್ಳೆ ಕಥೆ, ಇದು ಅದ್ಭುತವಾಗಿ ಮೂಡಿ ಬಂದಿದೆ. ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ನೋಡಿ, ಹರಿಸಿ ಆಶೀರ್ವಾದ ಮಾಡಿ. ಕ್ಯಾಮರಾ ವರ್ಕ್ ಆಗ್ಬೋದು, ನಿರ್ದೇಶನ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ನಮಸ್ಕಾರ. ತುಂಬ ಚೆನ್ನಾಗಿ ಅನ್ನಿಸ್ತು ಸಿನಿಮಾ. ನಾನು ಐವನ್ ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ, ಒನ್ ಆಫ್ ದ ಪಾರ್ಟ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಸಿನಿಮಾ ಇದೆ. ದಯವಿಟ್ಟು ಬಂದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.